ಪಾಟೀಲ್. ಮೂಲತಃ ಕೊಪ್ಪಳ ಜಿಲ್ಲೆಯ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಗುರುರಾಜ ಪಾಟೀಲ್ ಅವರು ಎಂಜಿನಿಯರ್ ವ್ಯಾಸಂಗ ಮೊಟಕುಗೊಳಿಸಿ ಬರಿಗೈಯಲ್ಲಿ ಬೆಂಗಳೂರಿಗೆ ಬಂದವರು. 2005ರಲ್ಲಿ ಬೆಂಗಳೂರಿಗೆ ಬಂದವರು ಮನೆಯ ಗೋಡೆ ಸಿಂಗರಿಸುವ ಕ್ಲಾಂಡಿಂಗ್ಸ್ ಕೆಲಸಕ್ಕೆ ಕೈ ಹಾಕಿದ್ರು. ನಂತರದಲ್ಲಿ ಸಣ್ಣ ಅಂಗಡಿಯಲ್ಲಿ ಇಬ್ಬರು ಸಹಾಯಕರೊಂದಿಗೆ ಪುಟ್ಟ ಮಷಿನ್ ಅಳವಡಿಸಿಕೊಂಡು ಕ್ಲಾಂಡಿಂಗ್ಸ್ ಉತ್ಪಾದನೆ ಅಳವಡಿಕೆ ಶುರು ಮಾಡಿದ್ರು. ದ್ವಿಚಕ್ರ ವಾಹನದಲ್ಲಿ ಒಡಿಶಾ ಕಲ್ಲು ಮತ್ತು ಅದರ ವಿಶಿಷ್ಟ ವಿನ್ಯಾಸದ ಬ್ರೋಷರ್ ಹಿಡಿದು ಮನೆ ಮನೆ ಸುತ್ತುತ್ತಿದ್ದರು. ಹೀಗೆ ನ್ಯಾಚುರಲ್ ಕ್ಲಾಂಡಿಂಗ್ಸ್ ಸಂಸ್ಥೆ 15 ವರ್ಷಗಳ ಶ್ರಮದ ಫಲವಾಗಿ 1,000ಕ್ಕೂ ಅಧಿಕ ವಿನ್ಯಾಸದ ಕಲ್ಲುಗಳನ್ನು ಹೊಂದಿದ್ದಾರೆ. ಬೆಂಗಳೂರಿನ ನಾಗರಬಾವಿಯಲ್ಲಿ ನ್ಯಾಚುರಲ್ ಕ್ಲಾಂಡಿಂಗ್ಸ್ನ ಅತಿ ದೊಡ್ಡ ಶೋರೂಮ್ ಹೊಂದಿದೆ. ಅನ್ಯ ದೇಶಗಳ ಕಲ್ಲು ಆಮದು ಮಾಡಿಕೊಳ್ಳುವ ಬದಲು ಭಾರತದಲ್ಲಿಯೇ ಜಾರ್ಖಂಡ್, ರಾಜಸ್ಥಾನ, ಮಧ್ಯಪ್ರದೇಶ, ಒಡಿಶಾ, ಆಂಧ್ರಪ್ರದೇಶ, ತೆಲಂಗಾಣದಲ್ಲಿ ಉತ್ತಮ ಕಲ್ಲುಗಳನ್ನು ಹುಡುಕಿ ಯಶಸ್ವಿಯಾಗಿದ್ದಾರೆ. ಇವರ ಶ್ರಮದ ಫಲವಾಗಿ 10,000ಕ್ಕೂ ಹೆಚ್ಚು ಗ್ರಾಹಕರನ್ನ ಹೊಂದಿದ್ದು 100 ಜನರಿಗೆ ಉದ್ಯೋಗ ನೀಡುವಲ್ಲಿಯೂ ಗುರುರಾಜ್ ಪಾಟೀಲ್ ಯಶಸ್ವಿಯಾಗಿದ್ದಾರೆ. Thank you very much. ಇದೊಂಥರ ಅವಿಸ್ಮರಣೀಯವಾದ ಕ್ಷಣ. First and foremost, I would like to thank the organizers and Asianet, Suvarna News and Kannada Prabha to recognize our efforts. Business is not a sole journey. ಇದರು ನಮ್ಮ ಹಿಂದ್ಗಡೆ ನನ್ನ ಕೊಲೀಗ್ಸ್ದು ಮತ್ತು ದ ಡಿಸಿಪ್ಲಿನ್ ಆಫ್ ದ ಬಿಸ್ನೆಸ್ ಎಲ್ಲದೂ ಕೌಂಟ್ ಆಗುತ್ತೆ. ನೆಕ್ಸ್ಟ್ ಅಂತಂದರೆ ಐ ಆಮ್ ರಿಯಲಿ ಹಂಬಲ್ಡ್ ಆ್ಯಂಡ್ ಸೋ ಆನರ್ಡ್, truly honored to receive this recognition, the esteemed award. Thank you very much. Discipline ಇದ್ರೆ, ಆರ್ಗನೈಸ್ ಆಗಿ ಮಾಡಿದ್ರೆ ಯಾರು ಬೇಕಾದರೂ ಏನೇನು ಬೇಕಾದರೂ ಸಾಧಿಸ್ಬೋದು. ನೀವು ಗುರುತಿಸ್ತಾ ಇದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಐ ಹ್ಯಾವ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್. This is what I can say. Thank you very much.